ಕೋಪ ಅನ್ನೋದು ನನ್ನೊಳಗಡೆ ಇದೆ. ಯಾವುದೋ ಒಂದು ವಸ್ತು ಬಂದು ಅದನ್ನು ಟಚ್ ಮಾಡಿದ ತಕ್ಷಣ ಅದು ನನ್ನೊಳಗಡೆ ಆ್ಯಕ್ಟಿವೇಟ್ ಆಗ್ತಾ ಇದೆ. ನಮ್ಮನ್ನು ಯಾರು ಟೀಕೆ ಮಾಡ್ತಾರೆ ಅದನ್ನು ತಡೆಯೋಕ್ಕೆ ನಮ್ಮ ಕೈಲಿ ಆಗಲ್ಲ. ಆಗತ್ತಾ? ಆಗಲ್ಲ. ಆದರೆ ನಾವೇನು ಮಾಡ್ಬೋದು? ನಮ್ಮೊಳಗಡೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಇದೇ ಥರ ಬೌಲಿಂಗ್ ಬರಲಿ ನನಗೆ ಅಂತ ನಿರೀಕ್ಷೆ ಇಟ್ಟಿರ್ತಾರೆ. ಅದೇ ಥರನೇ ಬಾಲ್ ಬರುತ್ತೆ. ಆದರೆ ಗಾಳಿ ಜಾಸ್ತಿ ಆಗೋ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಟ್ಟು 6 ಹೊಡಿಬೇಕು ಅಂತ ಅಂದ್ಕೊಂಡಿದ್ದು ಔಟ್ ಆಗೋ ಚಾನ್ಸಸ್ ಇರುತ್ತೆ. ನಮಸ್ತೆ. ಸೋಲೆಂಬ ಗೆಲುವು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಕೋಪ ತಾಪ ಇರುವುದು ನಮ್ಮೊಳಗೆ, ನಮ್ಮ ಕೋಪಕ್ಕೆ ನಾವೇ ಜವಾಬ್ದಾರರು. ಎಷ್ಟು ಜನ ಒಪ್ಕೋತೀರಾ ಇದನ್ನು? ನಾವು ಎಷ್ಟು ಜನ ಇದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತೀವಿ? ಜಸ್ಟ್ ಯೋಚನೆ ಮಾಡಿ. ನಮಗೆ ಕೋಪ ಬರ್ತಿದೆ ಅಂದರೆ ನಾವು ಇಮಿಡಿಯೇಟಾಗಿ ಬೇರೆಯವ್ರ ಮೇಲೆ ಹೇಳ್ತಾ ಇರ್ತೀವಿ. ಯಾರು ಒಪ್ಕೋತಾರೆ ನನಗೆ ನಾನೇ ಕೋಪ ಮಾಡಿಕೊಂಡೆ ಅಂತ? ಕರೆಕ್ಟ್. ಅದಕ್ಕೆ ಒಳ್ಳೆ ಒಂದು ಸ್ಟೋರಿ ಮೂಲಕ ಹೇಳಿದ್ದಾರೆ. ಒಬ್ಬರು ಸನ್ಯಾಸಿ ಇದ್ರಂತೆ. ಅವರು ಏಕಾಂಗಿಯಾಗಿ ಧ್ಯಾನ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಆಶ್ರಮದಿಂದ ದೂರ ಹೋಗ್ಬಿಟ್ಟು ಮೆಡಿಟೇಷನ್ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿದ್ರಂತೆ. ಯಾಕೆ ಅಂದರೆ ಅವ್ರಿಗೆ ತುಂಬ ಡಿಸ್ಟರ್ಬ್ ಆಗ್ತಿತ್ತಂತೆ. ಜನಗಳು ಅವಾಗವಾಗ ಬರೋದು, ಮಾತಾಡ್ಸೋದು ಇವ್ರಿಗೆ ಇರಿಟೇಟ್ ಆಗ್ತಿತ್ತಂತೆ, ಕಿರ್ಚಾಡ್ತಿದ್ರಂತೆ, ಕೂಗಾಡ್ತಿದ್ರಂತೆ. ಇದು ಕಾಮನ್ ಆಗಿಬಿಟ್ಟಿತ್ತಂತೆ. ಅದಕ್ಕೋಸ್ಕರ ಇಲ್ಲ, ನಾನು ದೂರ ಹೋಗ್ಬಿಟ್ಟು ಮೆಡಿಟೇಷನ್ ಮಾಡಬೇಕು, ಅಲ್ಲಿ ತುಂಬ ಡಿಸ್ಟರ್ಬ್ ಇದೆ ಅಂತ ಹೇಳಿಬಿಟ್ಟು ಇವರು ಡಿಸೈಡ್ ಮಾಡಿ ಹೊರಟ್ರಂತೆ. ಒಂದು ದೋಣಿ ತಗೊಂಡು ಕೆರೆಯಲ್ಲಿ ದೋಣಿಯಲ್ಲಿ ಇವರು ಹೋದ್ರಂತೆ. ಕೆರೆ ಮಧ್ಯದಲ್ಲಿ ಹೋಗಿ ದೋಣಿನ ನಿಲ್ಲಿಸ್ಬಿಟ್ಟು ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಒಂದು ಸ್ವಲ್ಪ ಗಂಟೆಗಳ ಕಾಲ ತುಂಬ ಆರಾಮಾಗಿತ್ತಂತೆ. ಸಡನ್ನಾಗಿ ಆ ದೋಣಿಗೆ ಇನ್ನೊಂದು ದೋಣಿ ಬಂದು ಗುದ್ದುಬಿಡ್ತಂತೆ. ತಕ್ಷಣ ಇವರು ಕಣ್ಣು ಓಪನ್ ಮಾಡೋಕ್ಕೆ ಮುಂಚೆ ಇವರು ಒಳಗಡೆ ಸಿಕ್ಕಾಪಟ್ಟೆ ಕೋಪ ಬಂತಂತೆ. ಯಾರು ಬಂದು ನನ್ನ ದೋಣಿನ ಗುದ್ದಿದ್ದು ಅಂತ ಹೇಳಿ ಅವ್ರಿಗೆ ತುಂಬ ಬೈಬೇಕು ಅಂತ ಹೇಳಿ ಕಣ್ಣನ್ನು ಓಪನ್ ಮಾಡಿದ್ರಂತೆ. ಆ ದೋಣಿಯಲ್ಲಿ ಯಾರೂ ಇರಲಿಲ್ವಂತೆ, ಅದು ಖಾಲಿ ದೋಣಿ. ಆಗ ಇವರಿಗೆ ಜ್ಞಾನೋದಯ ಆಯ್ತಂತೆ. ಅಂದರೆ ಕೋಪ ಅನ್ನೋದು ನನ್ನೊಳಗಡೆ ಇದೆ. ಯಾವುದೋ ಒಂದು ವಸ್ತು ಬಂದು ಅದನ್ನು ಟಚ್ ಮಾಡಿದ ತಕ್ಷಣ ಅದು ನನ್ನೊಳಗಡೆ ಆ್ಯಕ್ಟಿವೇಟ್ ಆಗ್ತಾ ಇದೆ. ಕೋಪ ಅನ್ನೋದು ಹೊರಗಡೆ ಇರೋದಲ್ಲ, ನನ್ನ ಒಳಗಡೆ ಇರೋದು ಅಂತ ಇವರಿಗೆ ಅರ್ಥ ಆಯ್ತಂತೆ. ಅದಾದ ಮೇಲೆ ಅವರು ತುಂಬಾ ಸಮಾಧಾನವಾಗಿ ಇರೋದನ್ನು ಕಲ್ತ್ಕೊಂಡ್ರಂತೆ. ಹೇಗೆ ಅಂದರೆ ಇನ್ ಕೇಸ್ ಅವ್ರಿಗೇನಾದರೂ ಕಿರಿಕಿರಿ ಆದರೆ, ಕೋಪ ಬಂದರೆ ಕೋಪ ಇರೋದು ನನ್ನೊಳಗಡೆ, ಹೊರಗಡೆ ಅನ್ನೋ ಅದೊಂದು ಖಾಲಿ ದೋಣಿ ಅಂತ ಡಿಸೈಡ್ ಮಾಡಿದ್ರಂತೆ. ಅಲ್ಲೇನೂ ಇಲ್ಲ, ಅದು ನನ್ನೊಳಗಡೆ ಇದೆ ಅಂತ ಅರ್ಥ ಮಾಡ್ಕೊಂಡ್ರಂತೆ. ಇದೇ ಥರನೇ ನಾವೆಲ್ಲರೂ ಕೂಡ ಅಲ್ವಾ ಅಂತ ಕೇಳ್ತಿದ್ದಾರೆ. ನಾವು ಹಾಗೇನೆ ನಮಗೆ ಕಿರಿಕಿರಿ ಆದಾಗ ನಾವು ಕಿರಿಕಿರಿ ಮಾಡ್ಕೊಳ್ಳೋದು, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದು, ಕಿರ್ಚೋದು, ಏನೋ ಕೈಗೆ ಸಿಕ್ಕಿದ್ದು ಎಸೆಯೋದು, ಏನೇನೋ ಮಾಡ್ತೀವಿ. ಇದರಿಂದ ಸಮಸ್ಯೆ ಬಗೆಹರಿಯುತ್ತಾ? ಯೋಚನೆ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಇದರಿಂದ ಏನೂ ಚೇಂಜ್ ಆಗಲ್ಲ. ಹಾಗಿದ್ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ? ನಾವು ಈಸಿಯಾಗಿ ಹೇಳ್ತಿದ್ದೀವಿ, ಆದರೆ ಮಾಡ್ತಿದ್ದೀವ? ಯೋಚನೆ ಮಾಡಬೇಕು. ಸೊ ಇಲ್ಲೇನೆಂದರೆ ಕೋಪನ ಹೇಗೆ ನಾವು ನಿಯಂತ್ರಿಸಬೇಕು ಅಂತ ನಾವು ನಿರ್ಧಾರ ಮಾಡಬೇಕು. ಆ ಟೈಮಲ್ಲಿ ತಗೊಳ್ಳೋ ನಿರ್ಧಾರಗಳು ಕೋಪದಿಂದ ಏನೆಲ್ಲ ತೀವ್ರತೆ ನಡೆದೋಗುತ್ತೆ, ಎಂಥ ಘಟನೆಗಳು ನಡೆದೋಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಹಾಗೆ ದಿನನಿತ್ಯ ಬದುಕಿನಲ್ಲಿ ಕೋಪ ಬರೆಸುವಂತಹ ಸಂಗತಿಗಳು ಯಾವುದು ಅಂತ ನೀವು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಓಕೆ, ಯಾವುದು ನಂಗೆ ಕೋಪ ಬರ್ಸುತ್ತೆ ಅಂತ ಲಿಸ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಅದನ್ನೆಲ್ಲ ಒಂದ್ಸಲ ಓದಿ, ಅದನ್ನೆಲ್ಲ ನೀವು ಬರೆದಿರೋ ಪಾಯಿಂಟ್ನೇ ನೋಡಿದ್ರೆ ನಿಮಗೆ ಅನಿಸುತ್ತೆ, ಇಷ್ಟು ಸಿಲ್ಲಿಗೋಸ್ಕರ, ಇಷ್ಟು ಚಿಕ್ಕ ವಿಷಯಕ್ಕೆ ನಾನು ಕೋಪ ಮಾಡ್ಕೊಳ್ತಾ ಇದ್ದೀನಾ ಅಂತ ನಿಮಗೆ ನಾಚಿಕೆ ಫೀಲ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಓಕೆ, ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹೌದೋ ಇಲ್ವೋ ನೀವು ಯೋಚನೆ ಮಾಡಿ. ಅನ್ನಿಸ್ತಿದೆ ಅಂದರೆ ಅನ್ನಿಸ್ತಿದೆ ಅಂತ ಹೇಳಿ. ಓಕೆ, ಪಲ್ಯಕ್ಕೆ ಉಪ್ಪು ಕಡಿಮೆ ಆದರೆ ಟಕ್ ಅಂತ ಕೋಪ ಬರುತ್ತೆ. ಒಂದು ಚೂರು ನಾವೇನೋ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಆ ಥರ ಟೇಸ್ಟ್ ಇಲ್ಲ ಅಂದ ತಕ್ಷಣ ನಮಗೆ ಕೋಪ ಬರುತ್ತೆ. ಹೊರಗಡೆ ನಮಗೆ ಶೂಸ್ ಹಾಕ್ಕೊಳಕ್ಕೆ ಬರ್ತೀವಿ, ಸಾಕ್ಸು ಫಾರ್ ಎಕ್ಸಾಂಪಲ್ ನಮ್ಗೆ ಆ ಟೈಮಲ್ಲಿ ಸಿಕ್ಕಿಲ್ಲ ಅಂದರೆ ಕೋಪ ಬರುತ್ತೆ. ಮಕ್ಕಳು ತುಂಬಾ ತುಂಟಾಟ ಮಾಡ್ತಾ ಇದ್ದರೆ ಫುಲ್ಲು ಇರಿಟೇಟ್ ಆಗಿ ಕೋಪ ಬರುತ್ತೆ, ಫಟ್ ಅಂತ ಬಾರಿಸ್ತಾ ಇರ್ತೀವಿ. ವಿರಾಟ್ ಕೊಹ್ಲಿ ಕಡಿಮೆ ರನ್ನಿಗೆ ಔಟ್ ಆದರೂ ನನಗೆ ಕೋಪ ಬರುತ್ತೆ. ನಮ್ಮ ಬಾಸ್
ಫಾರ್ ಎಕ್ಸಾಂಪಲ್ ನಾವಿವಾಗ ಲೇಟಾಗಿ ಹೋಗಿ ಬಾಸ್ ಕೈಲಿ ಸಿಗಾಕೊಂಡು ಅವ್ರು ಬೈತಾರಲ್ಲ, ಆಗ ನಮ್ಮೊಳಗೂ ಕೋಪ ಬರ್ತಾ ಇರುತ್ತೆ, ಅವ್ರಿಗೂ ಕೋಪ ಬರ್ತಿರುತ್ತೆ, ನಮಗೂ ಕೋಪ ಬರ್ತಿರುತ್ತೆ. ಚಿಕ್ಕ ಚಿಕ್ಕದಕ್ಕೂ ಕೂಡ ಬೇರೆ ಯಾರಿಗಾದ್ರೂ ಅಪ್ರಿಷಿಯೇಷನ್ ಸಿಕ್ಕಿದ್ರೆ, ಬೇರೆ ಯಾರನ್ನೋ ಹೊಗಳ್ತಿದ್ದಾರೆ ನಮ್ಮ ಜೊತೆಲಿರೋರನ್ನ ಅನ್ಸಿದ್ರೂ ನಮಗೆ ಕೋಪ ಬರುತ್ತೆ. ಡ್ರೈವರ್ ಮುಂದೆ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಸೊ ಏನೋ ಗಾಡಿಗಳು ಒಂಚೂರು ನಮಗೆ ಸೈಡ್ ಬಿಟ್ಟಿಲ್ಲ ಅಂದರೂ ನಮಗೆ ಕೋಪ ಬರುತ್ತೆ. ಹಿಂಗೆ ಹೇಳ್ತಾ ಹೋದರೆ ಅಲ್ಲಿಷ್ಟು ತುಂಬ ಇದೆ ಅಂತ ಹೇಳ್ತಿದ್ದಾರೆ. ಇವೆಲ್ಲ ಚಿಕ್ಕ ಚಿಕ್ಕದ ದೊಡ್ಡದ ಫಸ್ಟು ನೀವೇ ಥಿಂಕ್ ಮಾಡಿ. ಓಕೆ, ಆ್ಯಂಡ್ ನಾವು ಯಾವುದು ಕೋಪ ಮಾಡ್ಕೊಳ್ತಾ ಇದ್ದೀವಿ, ರಿಯಾಕ್ಟ್ ಮಾಡ್ತಾ ಇದ್ದೀವಿ, ಸಡನ್ನಾಗಿ ಬರೋದು ರಿಯಾಕ್ಟ್. ಓಕೆ, ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು, ಜನರು ನಮ್ಮನ್ನು ಟೀಕ್ಸೋದನ್ನು, ನಮ್ಮನ್ನು ಯಾರು ಟೀಕೆ ಮಾಡ್ತಾರೆ ಅದನ್ನು ತಡೆಯೋಕ್ಕೆ ನಮ್ಮ ಕೈಲಿ ಆಗತ್ತಾ? ಆಗಲ್ಲ. ಆದರೆ ನಾವು ಏನು ಮಾಡ್ಬೋದು, ನಮ್ಮೊಳಗಡೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ರಿಯಾಕ್ಟ್ ಜಾಗದಲ್ಲಿ ರೆಸ್ಪಾಂಡ್ ಮಾಡೋದನ್ನು ಕಲಿಬೇಕು. ಅಂದರೆ ನಾವೇನು ಸಾಧನೆ ಮಾಡಿಲ್ಲ ಅಂದರೆ ದಂಡಪಿಂಡ ಅಂತ ಹೇಳ್ತಾರೆ. ನಾವೇನಾದರೂ ಮಾಡಿದ್ರೆ ಏನು ಮಹಾ ಮಾಡಿಬಿಟ್ಟಿದ್ದಾರೆ, ನಾನು ಮನ್ಸು ಮಾಡಿದ್ರೆ ಇವ್ರಿಗಿಂತ ಜಾಸ್ತಿ ಮಾಡ್ತಿದ್ದೆ ಅಂತಾನೂ ನಿಮ್ಮನ್ನು ಟೀಕೆ ಮಾಡ್ತಾರೆ. ಹೀಗೆ ಬದುಕು ಅನ್ನೋದು ಆಟದ ಥರ ಹಾಗೆ ಹೀಗೆ ಆಗ್ತಾನೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಬ್ಯಾಟ್ಸ್ಮನ್ ಇದೇ ಥರ ಬೌಲಿಂಗ್ ಬರಲಿ ನನಗೆ ಅಂತ ನಿರೀಕ್ಷೆ ಇಟ್ಟಿರ್ತಾರೆ. ಅದೇ ಥರನೇ ಬಾಲ್ ಬರುತ್ತೆ, ಆದರೆ ಗಾಳಿ ಜಾಸ್ತಿ ಆಗೋ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಟ್ಟು 6 ಹೊಡಿಬೇಕು ಅಂತ ಅಂದ್ಕೊಂಡಿದ್ದು ಔಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಂತ ಆ ಕೋಪನ ನಾವು ಅದ್ರ ಮೇಲೆ ತೀರಿಸ್ಕೊಳಕ್ಕಾಗತ್ತಾ? ಇಲ್ಲ ಅಲ್ವಾ? ಹಾಗೆ ನಮ್ಮ ಲೈಫಲ್ಲೂ ಕೂಡ ಸಡನ್ನಾಗಿ ನಾವು ಅಂದ್ಕೊಂಡಿರೋ ಲೆಕ್ಕಾಚಾರ ಸ್ವಲ್ಪ ಆ ಕಡೆ ಈ ಕಡೆ ಆದ ತಕ್ಷಣ ನಮಗೆ ಕೋಪ ಬರುತ್ತೆ. ಹಾಗಂತ ನಾವು ಯಾವುದ್ರ ಮೇಲೆ ಕೋಪನ ಸಾಧಿಸಬೇಕು ಅಂತ ಯೋಚನೆ ಮಾಡಬೇಕು. ಇನ್ನೊಂದು ಸ್ಟೋರಿ ಹೇಳಿದ್ದಾರೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು. ಅಂದರೆ ಕೋಪ ಮಾಡ್ಕೊಳ್ಳೋ ಜಾಗದಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಿ ರೆಸ್ಪಾಂಡ್ ಮಾಡೋ ಅಭ್ಯಾಸನ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ನಮ್ಮ ಸ್ಕಿಲ್ ಜಾಸ್ತಿ ಆಗುತ್ತೆ, ನಮ್ಮ ಎನರ್ಜಿ ಸೇವ್ ಆಗುತ್ತೆ. ಹಾಗೆ ನಮಗೆ ಏನಂತಾರೆ, ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಜಾಸ್ತಿ ಆಗುತ್ತೆ. ಕೋಪ ಎಲ್ಲ ಕಡಿಮೆ ಮಾಡಿಕೊಂಡ್ರೆ ಎಷ್ಟು ಬೆನಿಫಿಟ್ಸ್ ಇದೆ ನೋಡಿ. ಕರೆಕ್ಟ್. ಅದಕ್ಕೊಂದು ಸ್ಟೋರಿ ಹೇಳಿದ್ದಾರೆ. ಏನಂದರೆ, ಒಂದಿನ ಜಪಾನ್ ಅವರು, ಓಕೆ, ಒಂದು 4-5 ಜಪಾನಿಯರು ಅಮೇರಿಕಕ್ಕೆ ಹೋದ್ರಂತೆ. ಫಾರ್ಮ್ ಹೌಸ್ಗೆ ಹೋಗ್ಬಿಟ್ಟು ಹಸುಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಹೋದ್ರಂತೆ. ಅಮೇರಿಕಾದಲ್ಲಿ ಹಸುಗಳನ್ನು ಸೇಲ್ ಮಾಡ್ತಾ ಇದ್ದವರು 2 ಆಪ್ಷನ್ ಕೊಟ್ರಂತೆ. ನೀವೇ ಹಸುನ ಆಯ್ಕೆ ಮಾಡಿಕೊಂಡ್ರೆ $100, ನಾನು ತೋರಿಸಿದ್ದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ $50 ಅಂತ ಹೇಳಿದ್ರಂತೆ. ನೀವು ಆಗಿದ್ದರೆ ಏನು ಮಾಡ್ತಿದ್ರಿ ಅಂತ ಕೇಳ್ತಿದ್ದಾರೆ. ಅದಕ್ಕೆ 2 ಆಪ್ಷನ್ನು. ನಾವೇನು ಮಾಡ್ತಿದ್ವಿ, ಒಂದು ಅವ್ರು ಸೆಲೆಕ್ಟ್ ಮಾಡಿಕೊಡೋದು ಹಸು ಸರಿ ಇಲ್ಲ ಅಂದರೆ, ಹಾಲು ಸರಿಯಾಗಿ ಕೊಡಲಿಲ್ಲ ಅಂದರೆ ಯಾಕೆ ಬೇಕು, $100 $50 ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ನಾವೇ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ವಿ. ಇನ್ನೊಂದು ಥರ ಯೋಚನೆ ಮಾಡಿದ್ರೆ, ಹೌದಲ್ವಾ, ಹಸು ಸೇಲ್ ಮಾಡೋನಿಗೆ ನಮಗಿಂತ ಚೆನ್ನಾಗಿ ಗೊತ್ತಿರುತ್ತೆ, ಚೆನ್ನಾಗಿರೋದೇ ಕೊಡ್ತಾನೆ ಬಿಡು, ಅದರಲ್ಲೂ $50 ಉಳಿಯತ್ತಲ್ವಾ ಅಂತ ಹಿಂಗೆ ಯೋಚನೆ ಮಾಡ್ತಾ ಇದ್ವಿ. ಈ 2 ಥರ ಯೋಚನೆ ಮಾಡ್ತಾ ಇದ್ವಿ. ಆದರೆ ಇವ್ರು ಹೆಂಗೆ ಯೋಚನೆ ಮಾಡಿದ್ದಾರೆ ಗೊತ್ತಾ? ಇವ್ರು ಕೇಳಿದ್ರಂತೆ, ನಮಗೊಂದು ಸ್ವಲ್ಪ ಟೈಮ್ ಕೊಡಿ, ಥಿಂಕ್ ಮಾಡಿಬಿಟ್ಟು ಹೇಳ್ತೀವಿ ಅಂತ ಎಲ್ಲರೂ ಡಿಸ್ಕಷನ್ ಮಾಡ್ತಾ ಇದ್ರಂತೆ. ಡಿಸ್ಕಷನ್ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಆ ಒಂದು ಅಮೇರಿಕಾದಲ್ಲಿ ಹಸುನ ಸೇಲ್ ಮಾಡ್ತಾ ಇದ್ದವ್ರು ಕೇಳಿದ್ರಂತೆ, ಏನು ಡಿಸಿಷನ್ ಮಾಡಿದ್ರಿ ಅಂತ. ಆಗ ಇವ್ರು ಹೇಳಿದ್ರಂತೆ, ನೀವು ಸೆಲೆಕ್ಟ್ ಮಾಡೋದೇ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ ಅಂತ. ಆವಾಗ ಅಮೇರಿಕಾದಲ್ಲಿ ಏನು ಹಸುನ ಸೇಲ್ ಮಾಡ್ತಾ ಇದ್ರು ಅವ್ರಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ಬಿಡ್ತಂತೆ. ಹಾಂ, ಸದ್ಯ ಈಗ ಎಲ್ಲ ನನಗೇನು ಕೊಡ್ಬೇಕು ಅದನ್ನು ಮಾಡೋಣ ಅಂತ ಫುಲ್ ಖುಷಿ ಆಯ್ತಂತೆ. ಆವಾಗ ಸರಿ ಆಯಿತು, ಎಷ್ಟು ಬೇಕು ಅಂತ ಕೇಳಿದ್ರಂತೆ ಯಾರು ಅಮೇರಿಕಾದ ಹಸುನ ಸೇಲ್ ಮಾಡ್ತಾ ಇದ್ದವರು. ಆಗ ಜಪಾನಿಯರು ಏನು ಹೇಳಿದ್ರು ಅಂದರೆ, ಎಲ್ಲ ಹಸು ಬೇಕು ಅಂತ ಕೇಳಿದ್ರಂತೆ. ಇಂಥದ್ದು 1-2 ಅಲ್ಲ, ಎಲ್ಲ ಹಸು ಕೇಳಿದ್ರಂತೆ. ಅಮೇರಿಕಾದಲ್ಲಿ ಹಸುನ ಸೇಲ್ ಮಾಡ್ತಾ ಇದ್ದವನು ಶಾಕ್ ಆದ್ನಂತೆ. ಅಂದರೆ ಅದರ ಅರ್ಥ ಏನು? ಈಗ ಅವರೇ ನಾನು ಸೆಲೆಕ್ಟ್ ಮಾಡಿದ್ದು ಕೊಡ್ತೀನಿ ಅಂತ ಡಿಸೈಡ್ ಮಾಡಾಯಿತು. ಎಷ್ಟು ಬೇಕು ಅಂದರೆ ಎಲ್ಲನೂ ಅಂತೂ ಕೇಳಿಬಿಟ್ರು. ಅದರ ಅರ್ಥ ಈಗ ಎಲ್ಲ ಹಸುನೂ $50ಗೆ ಕೊಡಬೇಕೀಗ. ಎಷ್ಟು ಉಳಿಸ್ಕೊಂಡ್ರು ಅವರು. ಒಳ್ಳೇದು ಬಂತು ಹಸು, ಒಳ್ಳೇದೋ ಕೆಟ್ಟದೋ, ಹಾಲು ಜಾಸ್ತಿ ಕೊಡುತ್ತೋ ಇಲ್ವೋ ಅದೆಲ್ಲ ಅವ್ರು ಯೋಚನೆ ಮಾಡಿಲ್ಲ. ಎಲ್ಲ ತೊಗೊಂಡ್ಬಿಡೋಣ, ಡಿಸ್ಕೌಂಟ್ ಸಿಗ್ತಿದೆ ಅಂದರೆ ನಾವು 1-2 ತೊಗೊಂಡೋಗೋಕ್ಕೆ ಅಥವಾ 10-20 ತೊಗೊಂಡೋಗೋದ್ರ ಬದಲು ಇರೋ ಅಷ್ಟನ್ನು ತೊಗೊಂಡ್ಬಿಡೋಣ ಅಂತ ನಿರ್ಧಾರ ಮಾಡೋದ್ರಂತೆ, ಎಷ್ಟು ಕಡಿಮೆಗೆ ಸಿಗುತ್ತೆ ಅಂತ.
ನಿಜವಾಗ್ಲೂ ಈ ಯೋಚನೆ ನಮಗೆ ಬರ್ತಿತ್ತಾ? ನಿಜವಾಗ್ಲೂ ನಂಗೆ ಮುಂಚೆ ಓದ್ಬೇಕಾದ್ರೆ ನನಗಂತೂ ಬಂದಿಲ್ಲ, ನಿಮ್ಗೇನಾದ್ರು ಬಂದಿದ್ರೆ ಹೇಳಿ, ನನಗೂ ಬಂದಿಲ್ಲ. ಸೊ ಇಲ್ಲಿ ಇವ್ರು ಅದನ್ನು ಹೇಳಿದ ತಕ್ಷಣ ಅನಿಸ್ತಾ ಇದೆ, ಅಂದರೆ ಆ ರೆಸ್ಪಾಂಡ್ ಮಾಡೋ ಮೈಂಡ್ಸೆಟ್ ಇದ್ದರೆ, ಕಾಮಾಗಿದ್ದರೆ, ನಾವು ಕೋಪನ ಕಡಿಮೆ ಮಾಡಿಕೊಂಡು ಆ ಪ್ರೆಸೆನ್ಸ್ ಆಫ್ ಮೈಂಡಲ್ಲಿದ್ದರೆ ನಾವು ಡಿಸಿಷನ್ ಕೂಡ ಸರಿಯಾಗಿ ತೊಗೊಳ್ತೀವಿ, ನಿರ್ಧಾರ ಸರಿಯಾಗಿ ತೊಗೊಳ್ತೀವಿ. ಅದಕ್ಕೆ ಆಗಲೇ ಹೇಳಿದ್ದು ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಕೋಪನ ಕಳ್ಕೊಂಡ್ರೆ. ಕೋಪನ ಕಳ್ಕೊಳ್ಳೋದ್ರಿಂದ, ಕೋಪನ ಬಿಡೋದ್ರಿಂದ ನಮಗೆ ಯೂಸೇ ಜಾಸ್ತಿ. ಕರೆಕ್ಟ್. ಸೊ ಇದನ್ನು ನಾವು ಯೋಚನೆ ಮಾಡಬೇಕಲ್ವಾ, ಕೋಪ ಬರಬೇಕಾ ಬೇಡವಾ ಅಂತ. ಅದಕ್ಕೆ ನಮ್ಮ ಕೋಪಗಳು ಹೇಗಿರುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬೆಳಗ್ಗೆ ಆಫೀಸ್ಗೆ ಹೋಗೋಕ್ಕೆ ನೀವೆಲ್ಲ ಚೆನ್ನಾಗಿ ರೆಡಿಯಾಗಿರ್ತೀರ, ಆಗ ನೀರು ಕೇಳ್ತೀರಾ, ನಿಮ್ಮ ಹತ್ರ ನೀರು ತರಬೇಕಾದ್ರೆ ಅವ್ರಿಗೇನೋ ಮ್ಯಾಟ್ ಏನೋ ಎಡು ಬಿಟ್ಟು ಮುಗ್ಗರಿಸ್ತಾರೆ. ಆವಾಗ ಆ ನೀರು ನಿಮ್ಮ ಒಂದು ಬಟ್ಟೆ ಮೇಲೆ ಚೆಲ್ಲುತ್ತೆ. ಚಲ್ತಿದ್ದಂಗೆ ಇಮ್ಮಿಡಿಯೇಟ್ ನಾವು ಕೂಗಾಡ್ತೀವಿ, ಮೂಡ್ ಆಫ್ ಮಾಡ್ಕೊಳ್ತೀವಿ, ಎದುರುಗಡೆ ಇರೋರಿಗೆ ಬೈತೀವಿ. ಅದೇ ಮೈಂಡ್ಸೆಟ್ಟಲ್ಲಿ ಆಫೀಸಿಗೆ ಹೋಗ್ತೀವಿ, ಆಫೀಸಲ್ಲೂ ಚಿಕ್ಕ ಪುಟ್ಟ ಅದಕ್ಕೆಲ್ಲ ಕಿರಿಕಿರಿ ಮಾಡ್ಕೊತೀವಿ, ಕಿರ್ಚಾಡ್ತೀವಿ. ಹೀಗೆ ಮಾಡ್ತಾ ಮಾಡ್ತಾ ನಾವೇನು ಅನ್ನೋದು ನಮ್ಮ ಸುತ್ತ ಇರೋ ಜನ ಡಿಸೈಡ್ ಮಾಡ್ತಾರೆ. ಇವನಷ್ಟು ಕೋಪಿಷ್ಟ ಇನ್ನೊಬ್ಬ ಇಲ್ಲ, ಕೋಪಿಷ್ಟ ಅಂತ ನಿರ್ಧಾರ ಮಾಡ್ತಾರೆ. ಸೊ ಇದು ಒಂದು ಥರ. ಓಕೆ, ಈ ಥರ ಇನ್ಸಿಡೆಂಟ್ ಆದಾಗ ನೀವು ಹೀಗೆ ರಿಯಾಕ್ಟ್ ಮಾಡ್ಬೋದು, ಇಲ್ಲ ನೀವು ಈ ರೀತಿ ಮಾಡ್ಬೋದಾ, ಜಸ್ಟ್ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ಸೇಮ್ ಸಿಚುಯೇಷನ್ ಆಗುತ್ತೆ. ಆಗ ನೀವು ಜಸ್ಟ್ ಅವರಿಗೆ ಬೇಕಂತ ಏನು ಅವ್ರು ಮಾಡಿಲ್ಲ ಅನ್ನೋದನ್ನು ತಲೆಯಲ್ಲಿಟ್ಕೊಂಡು, ಯಾಕಂದರೆ ಜಸ್ಟ್ ಯೋಚನೆ ಮಾಡಿ, ನೀರು ತಂದು ನಮ್ಮೇಲೆ ಹಾಕಬೇಕು ಅಂತ ತರ್ತಾರಾ? ಇಲ್ಲ. ಸೊ ಬೇಕಂತ ಆಗಿಲ್ಲ, ಇದು ಸದ್ಯ ನೀವು ಬೀಳಲಿಲ್ಲ ಅಲ್ವಾ, ನಿಮಗೇನು ಏಟಾಗಲಿಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಫೀಸ್ಗೆ ಹೋಗೋದ್ರಿಂದ ಆ ಕ್ಷಣ ನಾವು ಕಾಮಾಗಿರ್ತೀವಿ. ಆಫೀಸ್ಗೆ ಹೋದಾಗ ಇದೇ ಥರದ ಬಿಹೇವಿಯರ್ ಇರುತ್ತೆ. ಸುತ್ತ ಇರೋರಿಗೆಲ್ಲ ನಮ್ಮ ಮೇಲೆ ಗೌರವ ಹೆಚ್ಚಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮೇಲೆ ನಮಗೆ ಗೌರವ ಹೆಚ್ಚಾಗುತ್ತೆ. ಇದು ಎಷ್ಟು ಇಂಪಾರ್ಟೆಂಟ್. ಈಗ ಈ ಥರ ವಿಷಯನ ಮುಂಚೆನೂ ನೀವು ಕೇಳಿರ್ತೀರ, ಆದರೆ ನೀವಿವಾಗ ಯೋಚನೆ ಮಾಡಿ, ನಿಮಗೇನಾದರೂ ಈ ಥರ ಇನ್ಸಿಡೆಂಟ್ ನಡೆದ್ರೆ ನೀವು ಮೊದಲನೇ ಥರ ರಿಯಾಕ್ಟ್ ಮಾಡ್ತಿರೋ, ಎರಡನೇ ಥರ ರೆಸ್ಪಾಂಡ್ ಮಾಡ್ತಿರೋ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಇದು ಈಸಿ ಅಲ್ಲ. ಅಯ್ಯೋ ಕೋಪ ಕಂಟ್ರೋಲ್ ಮಾಡೋಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ ಅಂತಲೇ ತುಂಬ ಜನ ಹೇಳೋದು. ನಾನು ಅಂದ್ಕೊಳ್ತೀನಿ ಕೋಪ ಮಾಡ್ಕೋಬಾರ್ದು ಅಂತ, ಬಟ್ ಅದಾಗದೇ ಇಲ್ಲ ಅಂತಲೇ ತುಂಬ ಜನ ಹೇಳ್ತಾರೆ ಅಲ್ವಾ? ತುಂಬ ಜನ ಹೇಳ್ತಾರೆ. ಆ್ಯಂಡ್ ನಿಮಗೆ ಕೋಪ ಬರ್ತಿದ್ಯಾ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇದು ಕಷ್ಟನೇ ಹೌದು, ಕೋಪನ ನಾವು ಕಂಟ್ರೋಲ್ ಮಾಡೋದು ಕಷ್ಟ. ನಾವು ನಮ್ಮ ವರ್ಕ್ಶಾಪಲ್ಲಿ ಹೇಳ್ತಾ ಇರ್ತೀವಿ, ಕೋಪನ ಕಂಟ್ರೋಲ್ ಮಾಡಬೇಡಿ, ಕೋಪನ ಅನುಭವಿಸಿ ಅಂತ ಹೇಳ್ತಾ ಇರ್ತೀವಿ. ಓಕೆ, ಸೊ ಹೇಗೆ ಅನುಭವಿಸ್ಬೇಕು ಅಂತ ಕೆಲವೊಂದು ಟೆಕ್ನಿಕ್ ಸ್ಕಿಲ್ಗಳನ್ನು ನಾವು ಹೇಳ್ತೀವಿ. ಹಾಗೆ ಇಲ್ಲಿ ಕೋಪನ ಕಂಟ್ರೋಲ್ ಮಾಡೋದು ಅಷ್ಟು ಈಸಿ ಅಲ್ಲ, ಇದು ಸತ್ಯ. ಓಕೆ, ಆದರೆ ಇಲ್ಲಿ ನಾವು ಏನು ಇಂಪಾರ್ಟೆಂಟ್ ಅಂದರೆ ಡೈಲಿ ಪ್ರಾಕ್ಟೀಸಿಂದ ಎಲ್ಲನೂ ಸಾಧ್ಯ ಅಂತ ಹೇಳ್ತಿದ್ದಾರೆ. ಸೊ ಹಾಗಿದ್ರೆ ನನಗೆ ಗೊತ್ತಿರೋ ಹಾಗೆ ಡೈಲಿ ಪ್ರಾಕ್ಟೀಸ್ ಹೇಗೆ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್, ನನಗೆ ಲಾಸ್ಟ್ ಅಂದರೆ ನಾನೇನು ಒಂದು 8-9 ಇಯರ್ಸ್ ಬಿಫೋರೆಲ್ಲ ತುಂಬ ಕೋಪ ಮಾಡ್ಕೊಳ್ತಾ ಇದ್ದೆ. ನನಗೆ ಗೊತ್ತಿರೋಂಗೆ ಕೋಪ ಮಾಡ್ಕೊಳ್ಳೋದು, ಮನೇಲಿ ಒಂಚೂರು ನನಗೆ ಆಪೋಸಿಟ್ ಆಗಿದ್ದರೂ ಕೂಡ ಹೋಗ್ಬಿಟ್ಟು ರೂಮ್ ಬಾಗ್ಲು ಹಾಕ್ಬಿಟ್ಟು ಡಬ್ಬಂದು ಹಾಕ್ಕೊಳ್ಳೋದು, ಮುನ್ಸ್ಕೊಳ್ಳೋದು, ಇವೆಲ್ಲ ನಾನು ಮಾಡ್ತಾ ಇದ್ದೆ. ಯಾವಾಗ ನಾನು ಎಮೋಷ್ನಲ್ ಎಜುಕೇಷನ್ಸ್ ಈ ಥರ ರಿಲೇಟೆಡ್ ಸ್ಪಿರಿಚುವಲ್ ಹೋಲಿಸ್ಟಿಕ್ ಈ ಪಾತಿಗೆ ಬಂದೆ, ಆಗ ನಂಗೆ ಅರ್ಥ ಆಯಿತು ಅದು ನನ್ನ ಲೈಫ್ನ ಎಷ್ಟು ಕಿಲ್ ಮಾಡ್ತಾ ಇದೆ, ನನ್ನ ಟೈಮ್ನ ಕಿಲ್ ಮಾಡ್ತಾ ಇದೆ, ಕ್ರಿಯೇಟಿವಿಟಿ ಹಾಳು ಮಾಡ್ತಾ ಇದೆ, ಆರೋಗ್ಯನ ಹಾಳು ಮಾಡ್ತಾ ಇದೆ, ಎಲ್ಲನೂ ಹಾಳು ಮಾಡ್ತಾ ಇದೆ. ಹೋಗ್ಲಿ ಏನಾದರೂ ಯೂಸ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಿದಾಗ ಏನೂ ಯೂಸ್ ಇಲ್ಲ. ಸೊ ಅದಕ್ಕೆ ನಾನೊಂದು ಪ್ರಾಕ್ಟೀಸ್ ಮಾಡಿದ್ದೆ ನನ್ನ ಒಂದು ಟ್ರೈನಿಂಗ್ ಪೀರಿಯಡಲ್ಲಿ. ಕಲ್ತ್ಕೋಬೇಕಾದ್ರೆ ಹೇಳ್ತೀನಿ, ನಿಮಗೆ ಯೂಸ್ ಆದರೆ ನೀವು ಮಾಡಿ. ಫಾರ್ ಎಕ್ಸಾಂಪಲ್, ಫಸ್ಟು ಯಾವ ವಿಷಯಗಳು ನನಗೆ ಕೋಪ ತರುತ್ತೆ ಅಂತ ಲಿಸ್ಟ್ ಮಾಡಬೇಕು. ಓಕೆ, ಎರಡನೇದು, ಯಾರ ಜೊತೆಗೆ ನಾನು ಜಾಸ್ತಿ ಕೋಪ ಮಾಡ್ಕೊಳ್ತೀನಿ ಅಂತ ವ್ಯಕ್ತಿಗಳನ್ನು ಲಿಸ್ಟ್ ಮಾಡಬೇಕು. ಪ್ರೊಫೆಷ್ನಲ್ ಜಾಗದಲ್ಲಿ, ಪರ್ಸ್ನಲ್ ಜಾಗದಲ್ಲಿ. ಇದನ್ನು ನೋಡಿಕೊಂಡು 7 ಡೇಸ್ ಈ ವ್ಯಕ್ತಿಯ ಮೇಲೆ ನಾನು ಕಿರ್ಚಾಡಲ್ಲ. ತುಂಬ ಜಾಸ್ತಿ ಬೇಗ ಕೋಪ ಮಾಡ್ಕೊಳ್ಳೋದು ಅಂದರೆ ಒಂದು ವೈಫ್ ಹತ್ರ ಇಲ್ಲ ತಾಯಿ ಹತ್ರ. ಇನ್ನು ಲೇಡೀಸ್ ಯಾರ ಮೇಲೆ ಜಾಸ್ತಿ ಕೋಪ ಮಾಡ್ಕೊಳ್ತಾರೆ? ಮಕ್ಕಳ ಹತ್ರ. ಕರೆಕ್ಟ್. ಸೊ ನಮ್ಮ ಯಾರ ಮೇಲಾದರೂ ಹಾಕಕ್ಕೆ ನೋಡ್ತಾ ಇರ್ತೀವಿ. ಹಾಗಾಗಿ ಯಾರ ಜೊತೆಗೆ ನಾವು ಜಾಸ್ತಿ ನಮ್ಮನ್ನು ಯಾರು ಇವ್ರಿಗೆ ಕೋಪ ಅಂತ ಯಾರು ಡಿಸೈಡ್ ಮಾಡಿದ್ದಾರೆ ಅವ್ರನ್ನ ಹೆಸರು ಬರ್ಕೊಂಡು 7 ಡೇಸ್ ಅವ್ರ ಜೊತೆ ಕೋಪ ಬಂದಾಗ ರೆಸ್ಪಾಂಡ್ ಮಾಡೋದನ್ನು ವೆರಿ ಸಿಂಪಲ್. ನಾನು ಅದಕ್ಕೆ ಏನು ಹೇಳ್ತೀನಿ ಅಂದರೆ ಪಾಸ್ ಅಂತ ಯೂಸ್ ಮಾಡ್ತೀನಿ. ನಿಮಗೆ ಕೋಪ ಬಂತಾ? ಪಾಸ್, ಆಮೇಲೆ ಮಾತಾಡಿ. ನಿಮಗೆ ಏನೋ ಒಂದು ಕಿರಿಕಿರಿ ಆಯಿತಾ, ಸಡನ್ನಾಗಿ ಮಾತಾಡಬೇಕು, ಪಾಸ್, ಆಮೇಲೆ ಮಾತಾಡಿ ಅಂತ ಹೇಳ್ತೀನಿ. ಅಂದರೆ ಇದನ್ನು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಟಕ್ ಅಂತ ಬರುತ್ತೆ ಹೇಳ್ಬಿಡೋಣ ಅಂತ ಪಾಸ್ ಮಾಡ್ತೀನಿ. ಯಾಕೆ?
ಒಂದು ನನ್ನ ವ್ಯಕ್ತಿತ್ವ, ಇನ್ನೊಂದು ನನ್ನ ಹೆಲ್ತು, ಇನ್ನೊಂದು ಅದೇ ಯೂಸ್ ಇಲ್ಲ ಅಂತ ಗೊತ್ತಾದ್ಮೇಲೆ ಇನ್ನೇನು ನಾನು ಮಾತಾಡಬೇಕು. ಹಾಗಾಗಿ ಪಾಸ್ ಮಾಡಿ ಅದನ್ನು ರಿಯಾಕ್ಟ್ ಆಗಿರೋ ಜಾಗದಲ್ಲಿ ರೆಸ್ಪಾಂಡ್ ಮಾಡ್ತೀನಿ. ಸೊ ಹಾಗಾಗಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯೂಸ್ ಆಗ್ಬೋದು. 7 ಡೇಸ್ ಮಾಡಿ, ಆಮೇಲೆ ಒಂದು 14 ಡೇಸ್ ಮಾಡಿ, ಆಮೇಲೆ 21 ಡೇಸ್ ಮಾಡಿ, ಪ್ರಾಕ್ಟೀಸ್ ಮಾಡ್ತಾ 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 ಅದು ಅಭ್ಯಾಸ ಆಗಿಬಿಡುತ್ತೆ. ಓಕೆ, ಸೊ ಹೋಪ್ ನಿಮಗೆ ಈ ಚಾಪ್ಟರ್ ಯೂಸ್ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.